5 ಮಂದಿ ಗ್ಯಾಂಗ್ನಿಂದ ಹಾಡು ಹಗಲೇ ಗನ್ ತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ನಡೆದಿದೆ. ಮುಸುಕುದಾರಿಗಳಾಗಿ ಬಂದಂತಹ ದುಷ್ಕರ್ಮಿಗಳು ಸಿಬ್ಬಂದಿಗಳಿಗೆ ಗನ್ ತೋರಿಸಿ ಸುಮಾರು 5 ಕೆಜಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಂತಹ ವೇಳೆ ಏಕಾಏಕಿ ನುಗ್ಗಿದಂತಹ 5 ಮಂದಿ ಗನ್ ತೋರಿಸಿದ್ದಾರೆ. 5 ಜನರ ಪೈಕಿ 4 ಮುಸುಕನ್ನ ಧರಿಸಿದ್ರು. ಓರ್ವ ಗ್ಯಾಂಗ್ ಲೀಡರ್ 2 ಕೈಗಳಲ್ಲೂ ಕೂಡ ಗನ್ನನ್ನ ಹಿಡಿದು ಸಿನಿಮೀಯ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾನೆ. ಕೆಲವೇ ನಿಮಿಷಗಳಲ್ಲಿ ಅಂಗಡಿಯಲ್ಲಿದ್ದಂತಹ ವ್ಯಕ್ತಿಗಳು ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿದ್ದಾರೆ. 2 ಬೈಕ್ಗಳಲ್ಲಿ ಬಂದಂತಹ ಗ್ಯಾಂಗ್ ಕೈಚಳಕ ತೋರಿಸಿದೆ. ದರೋಡೆಕೋರರನ್ನ ಸಿಬ್ಬಂದಿಗಳು ಹಿಂಬಾಲಿಸಿದ್ದಾರೆ. ಆದರೆ ದುಷ್ಕರ್ಮಿಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ರಾಬರಿ ನಡೆಸಿದ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಸುಮಾರು 5 ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಒಳಗಡೆ ಬರ್ತಾರೆ ಇವರಲ್ವಾ? ಹೌದು, ಅವನೇ ಜಾಸ್ತಿ. ಇವನುವಾ? ಅಲ್ಲ ಅವರು ಸ್ಟಾಫ್ ಅಲ್ಲ, ಆ ಕಡೆ ಅವನು ಇಲ್ಲ, ಅವ್ರು ಬಂದಿಲ್ಲ. ಹಿಂಗೇನ ಮಾಡಕ್ ಹೇಳಿದ್ರು. ಅವರು ಬಾಂಡ್ಲಿ ಹೋಯ್ತಾರಲ್ಲ ಒಳಗೆ, ಇಲ್ಲಿ ಬಂದೇ ಇಲ್ವಲ್ಲ ಅವರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.